ಶರಣ ಸಂಸ್ಕೃತಿಯ ಆಧುನಿಕ ಅಭ್ಯಾಸ ಆರಂಭವಾಗಿ ಸುಮಾರು 100 ವರ್ಷಗಳು ಗತಿಸಿದವು. ಈ 100 ವರ್ಷಗಳ ಅವಧಿಯಲ್ಲಿ ಈ ಸಂಸ್ಕೃತಿ ವಿಷಯವಾಗಿ ಶೋಧ, ಚಿಂತನ ಮತ್ತು ಪ್ರಸಾರ ಎಂಬ 3 ಘಟ್ಟಗಳು ಕಾಣಿಸಿಕೊಂಡಿವೆ. ಶೋಧ ಘಟ್ಟದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದವರು ಫಗು ಹಳಕಟ್ಟಿಯವರು. ಚಿಂತನ ಘಟ್ಟದಲ್ಲಿ ದೊಡ್ಡ ಪಾತ್ರ ವಹಿಸಿದವರು ಶ್ರೀ ಹರ್ಡೇಕರ್ ಮಂಜಪ್ಪನವರು. ಬಸವ ಸಂಸ್ಕೃತಿಯ ಪ್ರಸಾರ ಘಟ್ಟದಲ್ಲಿ ದೊಡ್ಡ ಪಾತ್ರ ವಹಿಸಿದವರು ಮಾನ್ಯ ಶ್ರೀ ಬಿ ಡಿ ಜತ್ತಿಯವರು. ಅವರು ಬೆಂಗಳೂರಿನಲ್ಲಿ ಬಸವ ಸಮಿತಿಯನ್ನು ಸ್ಥಾಪಿಸುವುದರ ಮೂಲಕ ಕೇವಲ ರಾಜ್ಯಕ್ಕೆ ಸೀಮಿತವಾಗಿದ್ದ ಈ ಸಂಸ್ಕೃತಿಯನ್ನು ರಾಷ್ಟ್ರಮಟ್ಟದಲ್ಲಿ ವಿಸ್ತಾರಗೊಳಿಸಿದರು. ಈಗ ಅದರ ಅಧ್ಯಕ್ಷರಾಗಿರುವ ಶ್ರೀ ಅರವಿಂದ್ ಜತ್ತಿಯವರು ಈ ಸಂಸ್ಕೃತಿಯನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಾರ ಮಾಡುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಅವರು ಕೇವಲ ಕನ್ನಡ ಮಾಧ್ಯಮದ ಮೂಲಕ ಪ್ರಸಾರಕ್ಕೆ ಸೀಮಿತಗೊಳ್ಳದೆ ಬೇರೆ ಬೇರೆ ಭಾಷೆಗಳಲ್ಲಿ ಇದು ಪ್ರಸಾರವಾಗಬೇಕೆಂಬ ಒಂದು ಆಲೋಚನೆಯಲ್ಲಿ ತೊಡಗಿದ್ದಾರೆ. ಈಗಾಗಲೇ ಬಸವ ಜರ್ನಲ್ ಇಂಗ್ಲಿಷ್ ಭಾಷೆಯಲ್ಲಿ, ಬಸವ ಪಥ ಕನ್ನಡ, ತೆಲುಗು, ತಮಿಳು, ಮಲಯಾಳಿ ಮತ್ತು ಮರಾಠಿ ಮೊದಲಾದ ಭಾಷೆಗಳಲ್ಲಿ ಅನುವಾದ ಆಗಿ ಅದು ಪ್ರಕಟವಾಗ್ತಾ ಇದೆ. ಇದರ ಒಂದು ಮುಂದುವರಿಕೆಯಾಗಿ ವಚನ ಸಾಹಿತ್ಯದ ಬಹುಭಾಷಾ ಅನುವಾದ ಯೋಜನೆಯನ್ನು ಬಸವ ಸಮಿತಿ ಕೈಗೆತ್ತಿಕೊಂಡಿದ್ದು, ಇದಕ್ಕಾಗಿ ಕರ್ನಾಟಕ ಸರ್ಕಾರ 1 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದೆ. ಈ ಅನುದಾನದ ನೆರವಿನಲ್ಲಿ ಈ ಯೋಜನೆ ಈಗ ಆರಂಭವಾಗಿ ಅರ್ಧದಷ್ಟು ಕಾರ್ಯ ಪೂರ್ಣವಾಗಿದೆ. ಇದರ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಜೀವಮಾನದಲ್ಲಿ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಲಿಂಗಾಯತ ಸಮಾಜಕ್ಕೆ ಸಂಬಂಧಪಟ್ಟಂತೆ ಈ ಮೊದಲು 3-4 ಕೆಲಸಗಳನ್ನು ನಾನು ಪೂರೈಸಿದ್ದೇನೆ. ಒಂದು, ಗದಗಿನ ಶ್ರೀ ತೋಂಟದಾರ್ಯ ಮಠದ ಲಿಂಗಾಯತ ಅಧ್ಯಯನ ಸಂಸ್ಥೆಯ ಮೂಲಕ ಲಿಂಗಾಯತ ಪುಣ್ಯಪುರುಷ ಮಾರಿಯೊಳಗೆ ಸುಮಾರು 250 ಜನರನ್ನು ಕುರಿತು ಪುಸ್ತಕಗಳನ್ನು ಪ್ರಕಟಿಸಲಾಗಿದೆ. ಎರಡನೇದಾಗಿ, ಕರ್ನಾಟಕ ಸರ್ಕಾರದ ಆಶ್ರಯದಲ್ಲಿ ಎಲ್ಲ ಶರಣರ ಎಲ್ಲ ವಚನಗಳನ್ನು 15 ಸಂಪುಟಗಳಲ್ಲಿ 10,000 ಪುಟಗಳಲ್ಲಿ 21,000 ವಚನಗಳನ್ನು ಪ್ರಕಟಿಸಲಾಗಿದೆ. ಮೂರನೇದಾಗಿ, ಬಿಜಾಪುರದ BLDE ಸಂಸ್ಥೆಯ ಆಶ್ರಯದಲ್ಲಿ ಹಳಕಟ್ಟಿಯವರ ಸಮಗ್ರ ಸಾಹಿತ್ಯವನ್ನು 15 ಸಂಪುಟಗಳಲ್ಲಿ 12,000 ಪುಟಗಳಲ್ಲಿ ಪ್ರಕಟಿಸಲಾಗಿದೆ. ಈಗ ನಾಲ್ಕನೇದಾಗಿ, ಶರಣ ಸಾಹಿತ್ಯದ ಬಹಳ ಮುಖ್ಯವಾದಂಥ ಕೊಡುಗೆಯಾಗಿರುವ ವಚನಗಳಲ್ಲಿ 2,500 ವಚನ ಆಯ್ದುಕೊಂಡು ಅವುಗಳನ್ನು ಭಾರತ ಸರ್ಕಾರ ಮಾನ್ಯ ಮಾಡಿದ 22 ಭಾಷೆಗಳಲ್ಲಿ ಅನುವಾದ ಮಾಡಿಸುವ ಈ ಯೋಜನೆಗೆ